ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಸುಂದೋಪಸುಂದರ ದಿಗ್ವಿಜಯವು ಅವರು ಕುರುಕ್ಷೇತ್ರಕ್ಕೆ ಬಂದು ನೆಲೆಸಿದುದು ಎಂಬ 230ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಮಹೋತ್ಸವವೆಲ್ಲ ನಡೆದ ಮೇಲೆ ಆ ಸುಂದೋಪಸುಂದರಿಬ್ಬರು ತ್ರಿಲೋಕಾಧಿಪತ್ಯವನ್ನು ಪಡೆಯಬೇಕೆಂದೆಣಿಸಿ ಒಡನೆಯೇ ತಮ್ಮ ಸೈನ್ಯವನ್ನು ಸಿದ್ಧಪಡಿಸಿದರು. ತಮ್ಮ ಸ್ನೇಹಿತರ ಮತ್ತು ಅಸುರ ಶ್ರೇಷ್ಠರ ಅನುಮತಿಯನ್ನು ಪಡೆದು ಚೈತ್ರ ಯಾತ್ರೆಗೆ ಬೇಕಾದ ಮಂಗಳ ಕಾರ್ಯಗಳನ್ನೆಲ್ಲ ಮುಗಿಸಿಕೊಂಡು ಸರ್ವ ಸನ್ನಾಹಗಳೊಡನೆ ಮುಖ ನಕ್ಷತ್ರದ ರಾತ್ರಿಯಲ್ಲಿ ಅಲ್ಲಿಂದ ಹೊರಟರು. ಅವರು ಗದೆ, ಈಟಿ, ಶೂಲ, ಒನಕೆ ಮುಂತಾದ ಆಯುಧಗಳನ್ನು, ಯುದ್ಧ ಕವಚಗಳನ್ನು ಧರಿಸಿದ ದೊಡ್ಡ ಅಸುರ ಸೈನ್ಯದೊಡನೆ ಹೊರಟಾಗ ಕಾರಣರೆಲ್ಲರೂ ಜಯ ಶಬ್ದಗಳಿಂದ ಅವರನ್ನು ವಂದಿಗಳಂತೆ ಸ್ತೋತ್ರ ಮಾಡುತ್ತಿದ್ದರು. ಕಾಮಚರರಾದ ಆ ಅಸುರರಿಬ್ಬರು ಯುದ್ಧೋತ್ಸಾಹದಿಂದಲೂ ಗರ್ವದಿಂದಲೂ ಆಕಾಶದಲ್ಲಿ ಹೋಗುತ್ತಾ ಕಡೆಗೆ ದೇವಲೋಕಕ್ಕೆ ಬಂದು ಸೇರಿದರು. ಅವರು ಬರುವುದನ್ನು ತಿಳಿದೊಡನೆ ದೇವತೆಗಳು ಬ್ರಹ್ಮನು ಅವರಿಗೆ ಕೊಟ್ಟ ವರವನ್ನು ನೆನೆಸಿಕೊಂಡು ಸ್ವರ್ಗವನ್ನು ಬಿಟ್ಟು ಬ್ರಹ್ಮಲೋಕಕ್ಕೆ ಓಡಿ ಹೋದರು. ಆ ಅಸುರರಿಬ್ಬರು ಇಂದ್ರಲೋಕವನ್ನು ಜಯಿಸಿ ಯಕ್ಷ ರಾಕ್ಷಸರನ್ನು, ಆಕಾಶದಲ್ಲಿ ಸಂಚರಿಸುವ ಅನೇಕ ಪ್ರಾಣಿಗಳನ್ನು ಸಂಹರಿಸಿದರು. ಆಮೇಲೆ ಪಾತಾಳ ಲೋಕವಾಸಿಗಳಾದ ನಾಗರನ್ನೆಲ್ಲ ಜಯಿಸಿದರು. ಸಮುದ್ರದಲ್ಲಿ ಅಲ್ಲಲ್ಲಿ ಇರುವ ದ್ವೀಪಗಳಲ್ಲಿ ವಾಸ ಮಾಡುವ ಮ್ಲೇಚ್ಛ ಜಾತಿಯವರನ್ನೆಲ್ಲ ಜಯಿಸಿದರು. ಕಡೆಗೆ ಅವರು ಭೂಮಿಯನ್ನೆಲ್ಲ ಜಯಿಸಬೇಕೆಂದೆಣಿಸಿ ತಮ್ಮ ಸೈನಿಕರನ್ನು ಕರೆಯಿಸಿ ಕಠಿಣ ಆಜ್ಞೆಯಿಂದ ಹೀಗೆಂದು ಹೇಳುವರು: ರಾಜರ್ಷಿಗಳು ಮಹಾಯಾಗಗಳಿಂದಲೂ ಬ್ರಾಹ್ಮಣರು ಶ್ರಾದ್ದ ಹೋಮಾದಿಗಳಿಂದಲೂ ದೇವತೆಗಳ ಶಕ್ತಿಯನ್ನು ಮತ್ತು ಸಂಪತ್ತನ್ನು ವೃದ್ಧಿ ಮಾಡುತ್ತಿರುವರು. ಅಸುರರಿಗೆ ವಿರೋಧಿಗಳಾದ ಇಂಥವರನ್ನೆಲ್ಲ ನಾವು ಹೇಗಾದರೂ ವಧಿಸಬೇಕು ಎಂದು ಆಜ್ಞೆಯನ್ನಿತ್ತು ಮಹಾ ಸಮುದ್ರದ ಪಶ್ಚಿಮ ತೀರದ 4 ದಿಕ್ಕಿನಲ್ಲಿಯೂ ಸಂಚಾರ ಮಾಡಿದರು. ಆ ಸುಂದೋಪಸುಂದರು ಅಲ್ಲಲ್ಲಿ ಯಾಗ ಮಾಡಿಸುವ ಮತ್ತು ಯಾಗ ಮಾಡುವ ಬ್ರಾಹ್ಮಣರನ್ನು ಬಲಾತ್ಕಾರದಿಂದ ಹಿಡಿದು ಕೊಲ್ಲುತ್ತಾ ಬಂದರು. ಅವರ ಸೈನಿಕರು ಮಹರ್ಷಿಗಳ ಆಶ್ರಮಗಳಿಗೆ ನುಗ್ಗಿ ಅಲ್ಲಿದ್ದ ಹೋಮಾಗ್ನಿಗಳನ್ನೆಲ್ಲ ನಿರ್ಭಯವಾಗಿ ತೆಗೆದು ನೀರಿನಲ್ಲಿ ಬಿಸಾಡಿದರು. ಬ್ರಹ್ಮನ ವರಬಲದಿಂದ ಅವರಿಗೆ ಮಹರ್ಷಿಗಳು ಕೊಟ್ಟ ಶಾಪಗಳು ವ್ಯರ್ಥವಾದವು. ಋಷಿ ಶಾಪಗಳು ಕೂಡ ಅವರ ಮೇಲೆ ಕೆಂದದೆ ಕಲ್ಲಿನ ಮೇಲೆ ತಿವಿದ ಬಾಣಗಳಂತೆ ವ್ಯರ್ಥವಾದುದನ್ನು ಕಂಡು ಆ ಬ್ರಾಹ್ಮಣರು ತಮ್ಮ ಆಶ್ರಮಗಳನ್ನು ಅನುಷ್ಠಾನಗಳನ್ನು ಬಿಟ್ಟು ಪಲಾಯನ ಮಾಡಿದರು. ಆಶ್ರಮಗಳೆಲ್ಲ ನಾಶವಾಗಿ ಜಲ ಭಾಂಡಗಳು, ಯಜ್ಞ ಪಾತ್ರೆಗಳು ಮುರಿದು ಹೋದುದರಿಂದ ಜಿತೇಂದ್ರಿಯರಾದ ಆ ತಪಸ್ವಿಗಳು ಗರುಡನನ್ನು ಕಂಡ ಸರ್ಪಗಳಂತೆ ಭಯದಿಂದ ಓಡಿದರು. ಆ ಸಮಯದಲ್ಲಿ ಪ್ರಪಂಚವೇ ಪ್ರಳಯದಿಂದ ದಗ್ಧವಾದಂತಿದ್ದಿತು. ಓ ಜನಮೇಜಯ ರಾಜ, ಋಷಿಗಳೆಲ್ಲ ಕಣ್ಣಿಗೆ ಕಾಣದೆ ಅದೃಶ್ಯರಾದುದನ್ನು ನೋಡಿ ಆ ಮಹಾಸುರರಿಬ್ಬರು ಅವರನ್ನು ಸಂಹರಿಸಬೇಕೆಂಬ ಕೋರಿಕೆಯಿಂದ ನಾನಾ ರೂಪಗಳನ್ನು ಧರಿಸಿದರು. ಮದದಾನಗಳ ರೂಪದಿಂದ ಹೋಗಿ ಬೆಟ್ಟದ ಗವಿಗಳಲ್ಲಿ ಅವಿತುಕೊಂಡಿದ್ದವರನ್ನು ಹಿಡಿದು ಕೊಂದರು. ಸಿಂಹ ವ್ಯಾಘ್ರಾದಿ ರೂಪಗಳಿಂದಲೂ ಇನ್ನೂ ಬೇರೆ ಬೇರೆ ರೂಪಾಯಗಳಿಂದಲೂ ಋಷಿಗಳನ್ನು ಅಲ್ಲಲ್ಲಿ ಹುಡುಕಿ ಕೊಂದರು. ಆ ಸಮಯದಲ್ಲಿ ಭೂಮಿಯಲ್ಲಿ ಯಜ್ಞ ವೇದಾಧ್ಯಯನಗಳೊಂದು ಇಲ್ಲದಂತಾಯಿತು. ಬ್ರಾಹ್ಮಣ ಕ್ಷತ್ರಿಯ ಕುಲವೆಲ್ಲ ನಾಶವಾಯಿತು. ವಿವಾಹಾದಿ ಉತ್ಸವಗಳನ್ನಾಗಲಿ ಪುಣ್ಯ ಕರ್ಮಗಳನ್ನಾಗಲಿ ಕಾಣುವುದೇ ದುರ್ಲಭವಾಯಿತು. ಆಗ ಭೂಮಿಯೆಲ್ಲ ಮೊತ್ತಕ್ಕೆ ಹಾಹಾಕಾರಗಳಿಂದ ಕೂಡಿ ಭಯದಿಂದ ನೆಲೆತಪ್ಪಿದಂತಾಯಿತು. ವ್ಯಾಪಾರಗಳಿಲ್ಲ, ವ್ಯವಸಾಯವಿಲ್ಲ, ಅಂಗಡಿಗಳಿಲ್ಲ, ಪೂರಾ ಗ್ರಾಮ ಋಷ್ಯಾಶ್ರಮಗಳೊಂದು ಇಲ್ಲದಂತಾಯಿತು. ಎಲ್ಲಿ ನೋಡಿದರೂ ಎಲುಬಿನ ರಾಶಿಗಳಿಂದ ಭೂಮಿಯೆಲ್ಲ ಮಹಾಭಯಂಕರವಾಗೆದ್ದಿತು. ಪಿತೃಕಾರ್ಯ, ದೇವಕಾರ್ಯಗಳೊಂದು ಭೂಮಿಯಲ್ಲಿ ನಡೆಯದಂತಾಯಿತು. ಸುಂದೋಪಸುಂದರ ಆ ಕ್ರೂರ ಕಾರ್ಯವನ್ನು ಕಂಡು ಚಂದ್ರ, ಸೂರ್ಯರು, ನವಗ್ರಹಗಳು, ಸಪ್ತರ್ಷಿಗಳು, ಅಶ್ವಿನಿ ಮುಂತಾದ ನಕ್ಷತ್ರಗಳು ಅಂದಿ ಕೃಶರಾದರು. ಇಂತಹ ಕ್ರೂರ ಕರ್ಮಗಳಿಂದ ಅವರು ಎಲ್ಲಾ ದಿಕ್ಕುಗಳನ್ನು ಜಯಿಸಿ ಕೊನೆಗೆ ಕುರುಕ್ಷೇತ್ರಕ್ಕೆ ಬಂದು ನೆಲೆಸಿದರು. ಇದು 230ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.